ರಂಗೇರುತ್ತಿದೆ. ಹಾಲಿ ಮತ್ತು ಮಾಜಿ ಮುಖ್ಯಮಂತ್ರಿಗಳು ಸಹ ಅಖಾಡಕ್ಕಿಳಿದಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಯಡಿಯೂರಪ್ಪನವರಿದ್ದಾರೆ. ಅವರು ಕಳೆದ 2 ದಿನದಿಂದ ಇಲ್ಲಿ ಪ್ರಚಾರ ಮಾಡಿದ್ದಾರೆ. ಯಾವ ರೀತಿ ರೆಸ್ಪಾನ್ಸ್ ಇದೆ ಏನಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈಗ ಬಾಗಲಕೋಟೆಯಲ್ಲಿ ನೀವು ಪ್ರಚಾರ ಮಾಡಿದ್ರಿ, ಯಾವ ತರ ಒಂದು ನಿಮ್ ಬಿಜೆಪಿ ಪಕ್ಷ ಪರವಾಗಿದೆ? ತುಂಬಾ ಅನುಕೂಲಕರವಾಗಿದೆ. ನಾನೀಗಾಗಲೇ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದೇನೆ, 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ವೀರಣ್ಣ ಚಿರಂತಿಮಠ ಗೆದ್ದೇ ಗೆಲ್ತೇವೆ ಅಂತ. ಇಲ್ಲಿ ಮಾತ್ರ ದಾವಣಗೆರೆನೂ ಗೆಲ್ತೇವೆ, 2 ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ. ಸಿದ್ದರಾಮಯ್ಯನವರು ಇಲ್ಲಿ 1 ವಾರ ಕಾಲ ಇಲ್ಲಿ ಕ್ಯಾಂಪ್ ಮಾಡುವ ಉದ್ದೇಶನೇ ಅವ್ರಿಗೆ ಸೋಲಿನ ಭಯ ಕಾಡಿಸ್ತಾ ಇರೋದ್ರಿಂದ ಅವ್ರು ಇಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಸಹ ಅವರ ಜನಾಂಗದ ವ್ಯಕ್ತಿಯಲ್ಲಿ ಚುನಾವಣೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಬರ್ತಾ ಇದ್ದಾರೆ. ಜಾತಿ ವಿಷಬೀಜ ಬಿತ್ತುವಂತ ಪ್ರಯತ್ನ ಮಾಡ್ತಿದ್ದಾರೆ. ಇದ್ಯಾವುದಕ್ಕೂ ಜನ ಮರಳಾಗೋದಿಲ್ಲ. ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿ 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ವೀರಣ್ಣ ಚಿರಂತಿಮಠ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದವರು ಅನುಕಂಪ ಮತ್ತು ಗ್ಯಾರಂಟಿ ಯೋಜನೆ ಮೂಲಕ ಗೆಲ್ಲುವಂತ ಒಂದು ವಿಶ್ವಾಸ ಅದು ಎರಡು ಅವ್ರಿಗೆ ಲಾಭ ಆಗಬಹುದು ಅನ್ಸುತ್ತೆ. ಖಂಡಿತ ಯಾವುದು ಲಾಭ ಆಗೋದಿಲ್ಲ, ಯಾವುದೇ ಅನುಕಂಪ ಇಲ್ಲ. ಅದ್ರ ಬದಲಿಗೆ ಅವ್ರು ಮಾಡ್ತಿದ್ದ ಭ್ರಷ್ಟಾಚಾರದ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ. ಇದೆಲ್ಲದರ ಪರಿಣಾಮ ಈ ಚುನಾವಣೆ ಸೋಲು ನಿಶ್ಚಿತ ಕಾಂಗ್ರೆಸ್. ಅವರು ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದವರು ಈ ಸತೀಶ್ ಜಾರಕಿಹೊಳಿ ಮೂಲಕ ಇಡೀ ಗ್ರಾಮ ಮಟ್ಟದಲ್ಲಿ ತಮ್ಮದೇ ಆದಂತ ಸರ್ವೆ ಮಾಡಿ ತಮ್ಮದೇ ಆದಂತ ಪ್ರಚಾರ ಕಾರ್ಯತಂತ್ರ ಮಾಡ್ತಿದ್ದಾರೆ. ಅದು ಅವ್ರಿಗೆ ಲಾಭ ಆಗುತ್ತೆ ಅನ್ಸುತ್ತೆ. ನಾನು ಯಾರ ಬಗ್ಗೆನೂ ಟೀಕೆ ಮಾಡೋಕೆ ಇಷ್ಟಪಡೋದಿಲ್ಲ. ಅವರವ್ರ ಪಕ್ಷದ ಮುಖಂಡರು ಪ್ರಚಾರ ಮಾಡೋದು ಸ್ವಾಭಾವಿಕವಾಗಿರುವಂತಹದ್ದು. ಆದರೆ ನನಗೆ ನಿಶ್ಚಿತವಾಗಿ ಗೊತ್ತಿದೆ, ಯಾವುದೇ ಮಾತಿಗೆ ಯಾರು ಮರಳಾಗೋದಿಲ್ಲ. ಈಗಾಗಲೇ ಜನ ತೀರ್ಮಾನ ಮಾಡಿದ್ದಾರೆ, ವೀರಣ್ಣ ಚಿರಂತಿಮಠರನ್ನ ಗೆಲ್ಲಿಸಬೇಕು. ಈಗ ವೀರಣ್ಣ ಚಿರಂತಿಮಠ ಅವರು ಲಿಂಗಾಯತ ಸಮುದಾಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷದವರು ಸಹ ಕೆಲವು ಪ್ರಮುಖ ಮುಖಂಡರ ಲಿಂಗಾಯತ ಸಮಾಜವನ್ನು ಸೆಳೆಯತ್ನ ಮಾಡಿದ್ದಾರೆ. ಅದು ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತೆ. ಯಾವುದೇ ಪರಿಣಾಮ ಆಗೋದಿಲ್ಲ. ಯಾರು ಆ ಕಡೆ ಒಂದು ಓಟು ಆ ಕಡೆ ವ್ಯತ್ಯಾಸ ಆಗೋದಿಲ್ಲ. ಹಿಂದುಳಿದ ವರ್ಗದವರು, ಪರಿಶಿಷ್ಟ ಜನಾಂಗದವರು ಎಲ್ಲರೂ ಸಹ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ದೊಡ್ಡ ಹಂತದಲ್ಲಿ ಗೆಲ್ತಾರೆ. ಇದು ಏನು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ BS ಯಡಿಯೂರಪ್ಪನವರ ಅಭಿಪ್ರಾಯ.